ನೋಡು, ನೀನು ಮದುವೆಯಾಗಬೇಕಾದ ಹುಡುಗಿ ಅವಳೆ. ಸ್ವಾಮಿಗಳು ಆ ಹುಡುಗಿ ಸಹಾಯ ತಗೊಂಡು ವ್ರತ ಮಾಡ್ಬೇಕು ಅಂತ ಏನೋ ಹೇಳಿದ್ರು. ಆದ್ರೆ ಅವಳನ್ನ ಎಲ್ಲಿಂದ ಹುಡುಕೋದು, ಏನಂತ ಕೇಳೋದು? ಪರಮೇಶ್ವರ, ನೀನೇ ಒಂದು ದಾರಿ ತೋರಿಸ್ಬೇಕು. ಮಯೂರಿ, ನನ್ನ ಹೆಸರು ಶಿವಾನಿ. ನಾನು ದೇವಸ್ಥಾನದಲ್ಲಿ ಒಂದು ವ್ರತ ಮಾಡಬೇಕು ಅಂದ್ಕೊಂಡಿದ್ದೀನಿ. ಪೂಜೆ ಪುನಸ್ಕಾರ ಹರಕೆ ವ್ರತದ ಬಗ್ಗೆ ನೀನು ತುಂಬ ಚೆನ್ನಾಗಿ ತಿಳ್ಕೊಂಡಿದ್ಯಾ ಅಂತ ನನಗೆ ಗೊತ್ತಾಯಿತು. ದಯವಿಟ್ಟು ನನಗೆ ಸಹಾಯ ಮಾಡ್ತೀಯಾ? ಯಾವ ವ್ರತ ಮಾಡಬೇಕು ಅಂದ್ಕೊಂಡಿದ್ದೀರಾ? ಸುಮಂಗಲಿ ವ್ರತ. ಸುಮಂಗಲಿ ವ್ರತನಾ? ಅದು ತುಂಬ ಕಷ್ಟವಾದ ವ್ರತ. ಆ ವ್ರತ ನನ್ನ ಗುರಿ ತಲುಪಿಸುತ್ತೆ ಅಂದರೆ ಅದನ್ನು ಮಾಡೋದಕ್ಕೆ ನಾನು ಸಿದ್ಧ. ನೀನು ನನಗೆ ಸಹಾಯ ಮಾಡ್ತೀಯಾ? ಒಂದು ಒಳ್ಳೆ ಕೆಲಸಕ್ಕೆ ನನ್ನ ಸಹಾಯ ಖಂಡಿತವಾಗ್ಲೂ ಇರುತ್ತೆ. ಪೂಜೆ ಸಾಮಗ್ರಿಗಳನ್ನೆಲ್ಲ ತಗೊಂಬಂದಿದ್ದೀರಾ ಅಲ್ವಾ? ಏನೇನು ತರಬೇಕು? ಸರಿ, ಹಾಗಾದ್ರೆ ಅದನ್ನೆಲ್ಲ ತಂದ್ಬಿಡ್ತೀರಿ. ಹಾಂ. ಮುಂದೆ ನನ್ನ ಗಂಡನಾಗಬೇಕಾದ ಆದಿಶೇಷ ಇಂದು ನನ್ನ ಮಾನಸ ಪತಿ ಎಂದು ಒಪ್ಪಿಕೊಂಡು ನನ್ನ ಪೂಜೆಯನ್ನು ಶುರು ಮಾಡುವೆ. ಮಹೇಶ್ವರ, ನನಗೆ ಆಶೀರ್ವಾದ ಮಾಡು. ನಾಗಮಣಿಯಲ್ಲಿ ಜೀವಾತ್ಮ ಒಳ ಸೇರುವಂತೆ ನನಗೆ ಸಹಕರಿಸು. ಓಂ ನಮಃ ಶಿವಾಯ. ದೇವ್ರೆ, ಮಾಡ್ತಾ ಇರೋ ವ್ರತದಿಂದ ನಾಗಮಣಿಯ ಚೈತನ್ಯ ಶಕ್ತಿ ಜೀವಾತ್ಮವನ್ನ ಮತ್ತೆ ನಾಗಮಣಿಗೆ ಸೇರಿಸುವ ಜವಾಬ್ದಾರಿ ಇದೆ. ಹಾಗೆ ದೂರ ಹೋಗಿರೋ ನನ್ನ ಆದಿಶೇಷನ ಮತ್ತೆ ಕರೆಸೋ ಕರ್ತವ್ಯ ಇದೆ. ಯಾವುದೇ ವಿಘ್ನ ಬರದೇ ಇರೋ ಹಾಗೆ ನೋಡ್ಕೊಳಮ್ಮ. ಅಕ್ಕ ಬಂದ್ರಾ? ನಿನ್ಗೋಸ್ಕರನೇ ಕಾಯ್ತಾ ಇದ್ದೆ. ಹಾ, ಸಮಯಕ್ಕೆ ಸರಿಯಾಗಿ ಬನ್ನ. ಹಾ, ಕರೆಕ್ಟ್ ಟೈಮಿಗೆ ಬಂದಿದ್ದೀರಾ. ಅದು ಈ ಪೂಜೆ ವ್ರತ ಎಲ್ಲ ನಾನು ನೋಡ್ಕೊಂತೀನಿ, ನೀವೇನು ಯೋಚನೆ ಮಾಡ್ಬಿಡಿ. ನಾನು ಹೇಳಿರೋ ಸಾಮಗ್ರಿಗಳನ್ನ ತಂದಿದ್ದೀರಾ ಅಲ್ವಾ? ಹಾ, ಹೇಳಿದ್ದೆಲ್ಲ ತಂದಿದ್ದೀನಿ. ಸರಿ ಅಕ್ಕ, ಬನ್ನಿ. ಭೂಲೋಕ ಹೀಗಿದೆ. 125 ವರ್ಷಗಳಲ್ಲಿ ನಾಗಲೋಕವೇ ಬದಲಾಗಿದೆ. ಹಾಗಿದ್ದ ಮೇಲೆ ಇನ್ನು ಭೂಲೋಕ ಬದಲಾಗದೇ ಇರುತ್ತದೆ. ನಾಗಲೋಕದವರಿಗೆ ಇರುವ ವಿಶೇಷವೇನೆಂದರೆ ನಾಗಗಳು ಎಲ್ಲಿಗೆ ಹೋಗಲಿ, ಯಾವ ಲೋಕಕ್ಕೆ ಹೋಗಲಿ, ಆ ಲೋಕದ ಸಂಸ್ಕೃತಿ ಪ್ರಕೃತಿಗೆ ಹೊಂದಿಕೊಂಡು ಹೋಗುವ ವಿಶೇಷ ಶಕ್ತಿ ಬಂದೇ ಬರುತ್ತದೆ. ಮಾನವನ ಸರಾಸರಿ 65 ವರ್ಷಗಳು ಅವರಿಗೆ 1 ವರ್ಷದ ಸಮ. ಹಾಗಾಗಿ ಮಾನವರಿಗಿಂತ ನಾಗಗಳು ಸದೃಢ ಸುಂದರವಾಗಿ ಕಾಣುತ್ತಾರೆ. ಅದೇನೋ ಸರಿ, ಆದರೆ ಈ ಭೂಲೋಕದಲ್ಲಿರುವ ಮನುಷ್ಯರೆಲ್ಲ ವಿಶೇಷವಾಗಿ ಕಾಣುತ್ತಿದ್ದಾರೆ. ನಾವಿಬ್ಬರು ಮಾತ್ರ ವಿಶೇಷವಾಗಿ ಕಾಣುತ್ತಿದ್ದೇವೆ. ಹಾಗಿದ್ದರೆ ನಾವು ರೂಪ ಬದಲಿಸಬೇಕಾ? ಖಂಡಿತ ಬೇಡ. ವೇಷ ಬದಲಿಸಿದರೆ ಆಯಿತು.
ಭೂಲೋಕಕ್ಕೆ ಬಂದಾಯಿತು. ವೇಷ ಬದಲಾಯಿತು. ಮುಂದೇನು? ಮೊದಲು ನೀನು ಅವಳನ್ನು ನೋಡಬೇಕು, ಅವಳನ್ನು ಭೇಟಿಯಾಗಬೇಕು. ಯಾರವಳು? ಈ ಲೋಕದವಳು, ನೀನು ಮದುವೆಯಾಗಬೇಕಾದವಳು. ಹೆಸರು ಮಯೂರಿ. ನೋಡು, ನೀನು ಅವಳನ್ನು ಮದುವೆಯಾಗಬೇಕು. ಮದುವೆಯಾದ್ರೆ ಮಾತ್ರ ನಮ್ಮ ಕನಸು ನನಸಾಗುವುದು. ಈಗ ಎಲ್ಲಿದ್ದಾಳವಳು? ಬಾ ನನ್ನ ಜೊತೆ. ದೇವರಿಗೆ ಅಷ್ಟಕುಂಕುಮ ಹಚ್ಚಿ ಅಕ್ಕ. ಮೊದಲನೇದಾಗಿ ವಿಘ್ನ ವಿನಾಶಕ ಗಣೇಶನ್ ಪೂಜೆ ಮಾಡಬೇಕು. ದೇವಿನ ನೆನೆಸ್ಕೊಂಡು ನಿನ್ ಮನಸ್ಸಲ್ಲಿರೋದನ್ನ ಹೇಳ್ಕೊಂಡು ಧ್ಯಾನ ಮಾಡಿ. ನೋಡು, ನೀನು ಮದುವೆಯಾಗಬೇಕಾದ ಹುಡುಗಿ ಅವಳೆ. ಮೋಹಿನಿ, ನಿನ್ನನ್ನ ಪ್ರೀತಿಸಿದ್ದಕ್ಕೆ ತಾನೆ ನಾನು ನಿನ್ನ ನಾಗಲೋಕಕ್ಕೆ ಕರ್ಕೊಂಡು ಹೋಗಿದ್ದು. ನಿನ್ನ ಜೊತೆ ಬದುಕುವುದಕ್ಕಾಗಿ ತಾನೆ ನಾನು ನಾಗಲೋಕದವರನ್ನು ಎದುರು ಹಾಕಿಕೊಂಡಿದ್ದು. ನಿನಗೋಸ್ಕರ ತಾನೆ ನಾನು 125 ವರ್ಷ ಕಲ್ಲಾಗಿ ಉಳ್ಕೊಂಡಿದ್ದು. ಈಗ ನೀನೇ ಇನ್ನೊಂದು ಹುಡುಗಿಯನ್ನು ಪ್ರೀತಿಸು ಎಂದರೆ ಮನಸ್ಸಿಗೆ ಬಹಳ ನೋವಾಗುತ್ತದೆ ಮೋಹಿನಿ. ಶೇಷ, ನೀನು ಆ ಕನ್ಯೆನ ಯಾಕೆ ಮದುವೆ ಆಗಬೇಕು, ಯಾವಾಗ ಮದುವೆ ಆಗಬೇಕೆಂದು ನಾನು ಈಗಾಗಲೇ ಹೇಳಿದ್ದೇನೆ. ಈಗ ಮತ್ತೆ ಹೇಳುತ್ತಿದ್ದೇನೆ, ಕೇಳು. ನೀನು ನಾಗಲೋಕದಿಂದ ಬಹಿಷ್ಕಾರಗೊಂಡ ಮೇಲೆ ನಿನ್ನ ಮೇಲೆ ಶಾಪವಿದೆ. ಆ ಶಾಪ ಪರಿಹಾರ ಆಗಬೇಕೆಂದರೆ ನೀನು ಆ ಕನ್ಯೆಯನ್ನು ಮದುವೆ ಆಗಬೇಕು. ಅದು ಮಕ ನಕ್ಷತ್ರದ ಅಮೃತಗಳಿಗೆ ಹುಟ್ಟಿರುವ ಆ ಮಾನವ ಕನ್ಯೆ ಮಯೂರಿಯನ್ನು ಮದುವೆ ಆದರೆ ಮಾತ್ರ ಆಗ ನಿನ್ನ ಶಾಪ ವಿಮೋಚನೆಯಾಗುತ್ತದೆ. ಆಗ ನೀನು ನಾಗಮಣಿಗೆ ಮತ್ತೆ ಜೀವಾತ್ಮ ತುಂಬುವಾಗುತ್ತದೆ. ಆಗ ನೀನು ನಾಗಲೋಕದ ಅರಸನಾಗುವೆ. ಇದೆಲ್ಲವಾಗಬೇಕೆಂದರೆ ನೀನು ಅವಳನ್ನು ಮದುವೆ ಆಗಬೇಕು ಶೇಷ. ನೀನು ಅವಳನ್ನು ಮದುವೆ ಆಗು ಎಂದು ಹೇಳುತ್ತಿರುವುದು ನಾವಿಬ್ಬರು ದೂರವಾಗುವುದಕ್ಕಲ್ಲ, ನಾವಿಬ್ಬರು ಒಂದಾಗಿ ಬಾಳುವುದಕ್ಕೆ. ಅರ್ಥ ಮಾಡಿಕೊ ಶೇಷ. ಹೋಗು. ಆಯ್ತು, ನಿನಗೋಸ್ಕರ ನಾನು ಏನು ಬೇಕಾದ್ರೂ ಮಾಡುತ್ತೇನೆ. ಈಗ ನಾನು ಆ ಹುಡುಗಿಯನ್ನು ಮದುವೆ ಆಗಬೇಕು ಅಷ್ಟೇ ತಾನೇ? ಆಗುತ್ತೇನೆ.
ಮಯೂರಿ, ಹೇಗಿದ್ಯಮ್ಮ? ಚೆನ್ನಾಗಿದ್ದೀನಣ್ಣ. ದೇವಸ್ಥಾನದಲ್ಲಿ ಯಾರ್ದೋ ಪೂಜೆಗೆ ಹೆಲ್ಪ್ ಮಾಡ್ತಾ ಇದೆಯಾ? ನಿನಗೆ ದೇವರು ತುಂಬ ಚೆನ್ನಾಗಿಟ್ಟಿದ್ದಾನಮ್ಮ. ನಿನ್ನ ದೇವ್ರು ಯಾವತ್ತೂ ಕೈ ಬಿಡಲ್ಲ. ನಿನ್ನ ಕಷ್ಟಗಳಿಗೆ ಎಲ್ಲ ಹೆಲ್ಪ್ ಆಗ್ತದೆ. ಎಂತೆಂಥವ್ರಿಗೋ ಗಂಡ ಸಿಕ್ಕಿದಾನಂತೆ, ನಿನಗೆ ಸಿಗಲ್ಲವನಮ್ಮ. ಸಿಕ್ಕೇ ಸಿಗ್ತಾನೆ, ನಿನ್ಗೆ ಒಳ್ಳೆ ಗಂಡ ಸಿಗ್ತಾನೆ. ಈ ದೇವ್ರು ನಿನಗೆ ಕೈ ಬಿಡಲ್ಲ. ಓಕೆ, ಬರಲಾ? ಗುರುಗಳೇ, ನನ್ನ ಶಿವಾನಿ ನನಗೋಸ್ಕರ ಪಡ್ತಿರೋ ಕಷ್ಟನ ನನ್ನಿಂದ ನೋಡೋಕ್ಕಾಗ್ತಿಲ್ಲ. ಅದೇನೋ ವ್ರತಗಳನ್ನೆಲ್ಲ ಮಾಡಬೇಕು ಅಂತ ಅಂದ್ಕೊಂಡಿದ್ದಾಳೆ. ಆ ವ್ರತಗಳೆಲ್ಲ ತುಂಬ ಕಷ್ಟ ಅಂತ ಮನೇಲಿ ಎಲ್ಲರೂ ಹೇಳ್ತಿದ್ದಾರೆ. ಆದರೆ ನಾನು ಅವಳನ್ನ ತಡೆಯೋದಕ್ಕಾಗ್ತಿಲ್ಲ. ಅಲ್ಲ ಗುರುಗಳೇ, ನಾನು ಅವಳು ಎದುರಿಗೆ ಇದ್ರೂ ಅವಳು ಈ ವ್ರತಗಳನ್ನೆಲ್ಲ ಯಾಕೆ ಮಾಡಬೇಕು? ಅದೆಲ್ಲ ಭಗವಂತನ ಇಚ್ಛೆ. ಅದೆಲ್ಲ ನಿನ್ನ ಸುತ್ತ ಸುತ್ತಿರೋ ಗೊಂದಲದ ಪೊರೆಗಳ ಹಾಕೋಕೆ. ಅವಳು ಮಾಡುತ್ತಿರುವ ಪೂಜೆ ನಿನ್ನನ್ನು ಕಂಡು ಹಿಡಿಯೋಕೆ ಎಂದು ನೀನು ತಿಳಿದುಕೊಂಡಿದ್ದೀಯಾ? ಇದರ ಹಿಂದೆ ಆ ಭಗವಂತನ ಪ್ರೇರಣೆ. ಈಗ ನಡೆಯುತ್ತಿರುವುದೆಲ್ಲವೂ ನಿನ್ನೆಯ ಒಳ್ಳೆಯ ನಿನ್ನ ಶ್ರೇಯಸ್ಸಿಗೆ. ನೀನು ಇಲ್ಲಿ ಉತ್ತರ ಕಂಡುಕೊಳ್ಳಬೇಕಾದ ಸಾವಿರ ಪ್ರಶ್ನೆಗಳಿವೆ. ನಾವೆಲ್ಲವೂ ಸರಾಗವಾಗಿ ನಡೆಯಬೇಕೆಂದರೆ ಈ ವ್ರತದಲ್ಲಿ ಅವಳು ಗೆಲ್ಲಲೇಬೇಕು. ಗೆಲುವು ಕಂಡುಕೊಂಡರೆ ಮಾತ್ರ ನೀವಿಬ್ಬರು ಒಂದಾಗಲು ಸಾಧ್ಯ. ಸರಿ ಗುರುಗಳೇ, ನಾನು ಇದುವರೆಗೂ ನಿಮ್ಮ ಮಾತನ್ನ ಮೀರಿಲ್ಲ. ನೀವು ನನಗೆ ದಾರಿ ತೋರಿಸೋರು ಅಂತ ನಂಬಿದ್ದೀನಿ. ನೀವು ತೋರಿಸೋ ದಾರಿಯಲ್ಲೇ ನಡೀತೀನಿ. ಹೇ ಭೋಲೆನಾಥ, ಏನಿದೆ ನಿನ್ನ ಪರೀಕ್ಷೆ? ಶತ್ರುಗಣಗಳ ರಣಕ್ಕೆ ಹಾಕುತ್ತಿದ್ದರು. ಏಕೆ ಮೌನ? ಇವರಿಗೆ ಬೇರೆ ಜವಾಬ್ದಾರಿ ಇದೆ ಅಂತಲೇ ಗೊತ್ತಿದ್ದು ಇಬ್ಬರ ನಡುವೆ ಕಂದರ ಇಟ್ಟಿರುವೆಯ ಮಹೇಶ್ವರ. ಜೈ ಭೋಲೆನಾಥ. ನನ್ನ ಬಗ್ಗೆ ಎಲ್ಲ ಗೊತ್ತಿದ್ದ ನಂದೀಶನಿಗೆ ನಾನೇ ದಿಗ್ವಿಜಯ ಅನ್ನೋ ಸತ್ಯ ಗೊತ್ತೇ ಇಲ್ಲ. ಈ ವಿಚಾರನ ಅವನ ಹತ್ರ ಹೇಳಿದ್ರೆ
ನನ್ನ ಮನಸ್ಸಿಗೂ ಸ್ವಲ್ಪ ಸಮಾಧಾನ ಆಗೋಣ. ನಂದೀಶ, ಏನು ಚಿಕ್ಕಜ್ಮನ್ರ? ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು. ನನ್ನ ಹತ್ರನಾ? ಯಾವ ವಿಷಯದ ಬಗ್ಗೆ? ನಿನ್ನ ಯಜಮಾನ್ರ ಬಗ್ಗೆ. ನೀನು ಮತ್ತೆ ಅವನು ಚಿಕ್ಕ ವಯಸ್ಸಿನಿಂದಲೂ ಜೊತೆಗೆ ಇದ್ದೀರಿ ಅಲ್ವಾ? ಹೌದು ಚಿಕ್ಕಜ್ಮನ್ರೆ. ಅವನು ಇಲ್ಲಿಂದ ಹೋಗಿ ಕೆಲವು ತಿಂಗಳುಗಳೇ ಆಯಿತು. ಆದರೂ ನಿನಗೊಂದು ಕಾಲ್ ಕೂಡ ಮಾಡಿಲ್ಲ. ಯಾಕಿರಬಹುದು ಅಂತ ಇದ್ರ ಬಗ್ಗೆ ಏನಾದರೂ ಯೋಚನೆ ಮಾಡಿದ್ಯಾ? ತುಂಬ ಸಲ ಯೋಚನೆ ಮಾಡಿದ್ದೀನಿ. ಅವ್ರು ಎಲ್ಲಿಗೆ ಹೋದರೂ ನನಗೆ ಹೇಳ್ಬಿಟ್ಟೆ ಹೋಗ್ತಾಯಿದ್ರು. ಈ ಸಲನೇ ನನಗೆ ಹೇಳದೆ ಹೋಗಿರೋದು. ಈ ಪ್ರಶ್ನೆ ಕೇಳೋಣ ಅಂದರೆ ಅವರೇ ಮನೇಲಿಲ್ವಲ್ಲ. ಉತ್ತರ ಸಿಗುತ್ತೆ ನಂದೀಶ. ಉತ್ತರ ಸಿಗುತ್ತೆ ಯಜಮಾನ್ರೆ. ಪೊಲೀಸ್ ಅಧಿಕಾರಿಗಳು ಮನೆಗೆ ಬಂದಿದ್ದಾರಲ್ಲ, ಅವರು ತುಂಬ ಒಳ್ಳೆಯವರು. ಅವ್ರ ಹತ್ರ ಯಜಮಾನ್ರ ಬಗ್ಗೆ ತುಂಬ ಮಾತಾಡಿದ್ದೀನಿ. ಅವರು ಹೇಳಿದ್ದಾರೆ ಅವ್ರನ್ನ ಕರ್ಕೊಂಡ್ಬಿಡ್ತೀನಿ ಅಂತ. ಆ ನಂಬಿಕೆ ನನಗಿದೆ. ಪೊಲೀಸ್ ಅಧಿಕಾರಿ ಆದಿಶೇಷ ಅಂತ ಗೊತ್ತಾಗದೆ ಇವನು ಏನು ಹೇಳ್ತೀನೋ ಗೊತ್ತಿಲ್ಲ. ಬೇಡ ಬೇಡ, ನಾನೇ ದಿಗ್ವಿಜಯ ಅಂತ ಸದ್ಯಕ್ಕೆ ಇವನಿಗೆ ಗೊತ್ತಾಗುತ್ತೆ. ಬೇಡ. ಏನೋ ಮಾತಾಡಬೇಕು ಅಂತ ಕರೆದ್ರೆ ಏನೂ ಇಲ್ಲ. ಏನಿವನು ಏನೋ ಹೇಳಕ್ ಬಂದು ವಿಷಯ ಮುಚ್ಚಿಟ್ಬಿಟ್ಟಲ್ಲ. ಯಜಮಾನ್ರ ವಿಚಾರನ ಏನೋ ಮಾಡ್ತಿದ್ಯಾ? ಕೇಳ್ತಾ ಇರೋದು ಯಾರು? ಏನಪ್ಪ ಧನಂಜಯ್, ನಂದೀಶನ ನಿಲ್ಲಿಸ್ಕೊಂಡು ಗಾಢವಾದ ವಿಚಾರಣೆ ಮಾಡ್ತಾ ಇದೆಯಲ್ಲ, ಏನು ವಿಷಯ? ಹೌದು, ಕೃಷ್ಣ ದಾಕ್ಷಾಯಣಿ ಕಾಣಿಸ್ತಾ ಇಲ್ವಲ್ಲ? ಅವರು ಹೋದ್ರು. ಎಲ್ಲಿಗೆ ಹೋದ್ರ? ಅದೇ ಮಾನಸ ಸರೋವರ ಯಾತ್ರೆ ಅಂತೇಳಿ ಹೋದ್ರು. ಅಯ್ಯಯ್ಯೋ, ಯಾರಿಗೂ ಹೇಳದೆ ಹೋದ್ರಲ್ಲ? ಯಾವಾಗ ಬರ್ತಾರವರು? ಸ್ವಲ್ಪ ದಿವಸ ಆಗಬಹುದು ಅಂತ ಹೇಳಿದರು. ಓಹೋ, ಅದಕ್ಕೆ ಬೇಸರನಾ? ಅಲ್ಲ ಕಣ, ಶಿವಾನಿ ತ್ರಿಶೂಲ್ಗೋಸ್ಕರ ಪೂಜೆ ಮಾಡ್ತಾ ಇದ್ದಾಳೆ. ಅದರಿಂದ ನಮಗೆಲ್ಲ ಎಷ್ಟು ಸಂತೋಷ ಆಗಿದೆ. ನಿನ್ನ ಮುಖದಲ್ಲಿ ಸಂತೋಷನೇ ಕಾಣಲಿಲ್ವಲ್ಲ? ಓಹೋ, ನಿನ್ನ ಹೆಂಡ್ತಿ ಇದ್ದಿದ್ರೆ ಅವಳು ಪೂಜೆ ಮಾಡ್ತಾ ಇದ್ಲಲ್ಲ ಅಂತ ನಿನಗೆ ನೋವಾ? ಹಾಗೇನಿಲ್ಲ. ನನಗೆ ಗೊತ್ತಾಗುತ್ತೆ ಬಿಡು. ನಿಮ್ಮಣ್ಣ ಇದ್ದಿದ್ರೆ ಎಲ್ಲ ಸರಿ ಹೋಗ್ತಾ ಇತ್ತು. ನಿಮ್ಮಣ್ಣ ಇಲ್ಲ ಅಂತ ತಾನೇ ನಿನಗೆ ಈ ಚಿಂತೆ. ನೀನೇನೇ ಹೇಳು, ದಿಗ್ವಿಜಯ ಇದ್ರೆ ಈ ಮನೆಗೆ ಒಂದು ಕಳೆ, ಒಂದು ಸಂತೋಷ. ಯಾವಾಗಲೂ 10-15 ದಿನ ಹೊರಗಡೆ ಹೋಗ್ತಾ ಇದ್ರು. ಆದರೆ ಈಗ ತಿಂಗಳು ಗಂಟ್ಲೆ ಆಯಿತು ಹೊರಗಡೆ ಹೋಗಿ. ಎಲ್ಲಿದ್ದಾರೋ, ಏನು ಕತೆನೋ ಒಂದು ಗೊತ್ತಾಗ್ತಾ ಇಲ್ಲ. ನಾನೇ ದಿಗ್ವಿಜಯ ಅಂತ ಹೇಳ್ಕೊಳ್ಳೋ ಹಾಗೂ ಇಲ್ಲ. ಸಂಪೂರ್ಣವಾಗಿ ಯಾರ ಹತ್ರನೂ ನೋವು ಹಂಚ್ಕೊಳ್ಳೋ ಹಾಗೂ ಇಲ್ಲ. ಎಂಥ ಇಕ್ಕಟ್ಟಿನಲ್ಲಿದೆ ನಾನು. ಏನೋ ಮುಚ್ಚಿಡ್ತಾ ಇದ್ದಾನೆ. ಇವನ್ ಪರದಾಟ ನೋಡಿದ್ರೇನೆ ಗೊತ್ತಾಗುತ್ತೆ. ಏಯ್, ಯಾರೋ ನೀನು? ದೇವಸ್ಥಾನಕ್ಕೆ ನುಗ್ಗಿ ಹೀಗೆ ಅಮ್ಮಾಯಕ ಹುಡುಗಿಗೆ ತಾಳಿ ಕಟ್ಟಕ್ ನೋಡ್ತಿದ್ಯಲ್ಲ, ಯಾವ ನಿಂದು? ನನ್ನ ಅಡ್ಡ ತಡಿಬೇಡ, ನಾನು ಅವಳ ಮದುವೆ ಆಗ್ಬೇಕು. ಮದುವೆ ಅಂದ್ರೆ ಏನ್ ಹುಡುಗಾಟ ಅನ್ಕೊಂಡಿದ್ಯಾ?
ನೀನು ಮದ್ವೆ ಆಗ್ಬೇಕು ಅಂದಿದ ತಕ್ಷಣ ತಾಳಿ ಕಟ್ಟಿಸ್ಕೊಳಕ್ಕೆ ಅವಳಿಗೆ ಬಿಟ್ಟು ಬಿದ್ದಿದ್ದಾಳ. ನಿನಗೆ ಗೊತ್ತಾ ಇವನು? ನನಗೂ ಯಾರು ಅಂತಾನೆ ಗೊತ್ತಿಲ್ಲ. ನಾನು ಇದೇ ಮೊದಲನೇ ಸತಿ ನೋಡ್ತಿರೋದು ಇವನ್ನ. ಅವಳಿಗೆ ನೀನ್ ಯಾರು ಅಂತಾನೆ ಗೊತ್ತಿಲ್ವಂತೆ. ನೀನ್ ನೋಡಿದ್ರೆ ಮದ್ವೆ ಅಂತ ಹೇಳ್ತಿದ್ಯಾ? ಮದ್ವೆ ಅಂದ್ರೆ ಏನು ಅಂತ ಗೊತ್ತೇನೋ ನಿನ್ಗೆ? ಮದ್ವೆ ಅಂದ್ರೆ ತಾಳಿ ಕಟ್ಟೋದು. ಏನ್ ತಲೆ ಕೆಟ್ಟಿದ್ಯಾ ನಿನ್ಗೆ? ಮದುವೆ ಅಂದ್ರೆ ಒಂದು ಗಂಡು ಹೆಣ್ಣು ಮನ್ಸಾರೆ ಒಪ್ಕೋಬೇಕು, ಮನೆಯವ್ರು ಒಪ್ಕೋಬೇಕು, ಆಮೇಲೆ ಜಾತಕ ನೋಡ್ಬೇಕು, ಆಗ್ಲೇ ಮದ್ವೆ ಆಗೋಕ್ ಸಾಧ್ಯ. ಮದ್ವೆ ಬಗ್ಗೆ ಮಯೂರಿ ತಂದೆಗೆ ಹೇಳಿದ್ಯಾ ನೀನು? ಹೇಳ್ದೆ ಕೇಳ್ದೆ ತಾಳಿ ಕಟ್ಟಕ್ ಬಂದ್ಬಿಟ್ರೆ ತಪ್ಪಲ್ವಾ? ನಿನ್ ತಪ್ಪೇ ಅನಿಸ್ತಾ ಇಲ್ವಾ? ಒಡೆ ಸಾಯಿಸಿ ಹಾಕ್ಬಿಡ್ತೀನಿ. ದೇವಸ್ಥಾನ ಇದೆ ಅಂತ ಸುಮ್ಮನೆ ಇದ್ದೀನಿ. ಯಾರು ನೀನು? ಹಾಸ್ಪಿಟಲ್ ತಪ್ಸ್ಕೊಂಡ್ ಬಂದಿದ್ಯಾನೋ? ಯಾಕೋ ಇವಳು ಹಿಂದೆ ಬಿದ್ದಿದ್ಯಾ? ಏನ್ ವಿಷಯ? ನನ್ನ ತಡಿಬೇಡ, ನಾನು ಅವಳನ್ನ ಮದುವೆ ಆಗ್ಬೇಕು. ಏಯ್ ನಿಂತ್ಕೋ. ನೋಡು, ಸುಮ್ನೆ ಇಲ್ಲಿಂದ ಹೊರಟೋಗು. ನಾನು ಅವಳನ್ನ ಮದುವೆ ಆಗ್ಬೇಕು. ಏಯ್